ಸಮಾಜದಲ್ಲಿ ಪತ್ರಿಕಾ ವಿತರಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಅಭಿಪ್ರಾಯಪಟ್ಟರು. ಪಟ್ಟಣದ ಲಯನ್ಸ್ ಭವನದಲ್ಲಿ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ಭಾನುವಾರ ಆಯೋಜಿಸಿದ್ದ ತಾಲೂಕು ಘಟಕದ ಉದ್ಘಾಟನೆ, ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿದಿನ ಬೆಳಿಗ್ಗೆ ಮನೆ ಮನೆಗೆ ಸುದ್ದಿ ತಲುಪಿಸುವ ಪತ್ರಿಕಾ ವಿತರಕರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದಾರೆ. ಮಾಹಿತಿ ಪಸರಿಸುವ ಕಾರ್ಯದಲ್ಲಿ ಅವರ ಶ್ರಮವನ್ನು ಎಲ್ಲರೂ ಗೌರವಿಸಬೇಕು. ಸಂಘದ ಬಲವರ್ಧನೆಗಾಗಿ ಎಲ್ಲ ವಿತರಕರು ಒಂದಾಗಿ ಕೆಲಸ ಮಾಡಬೇಕು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸಂಘದ ಮೂಲಕ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ, ಕಾರ್ಮಿಕ ಇಲಾಖೆಯಿಂದ ದೊರೆಯುವ ವಿವಿಧ ಸೌಲಭ್ಯಗಳನ್ನು ಪತ್ರಿಕಾ ವಿತರಕರು ಪಡೆದುಕೊಳ್ಳಬೇಕೆಂದು ಹೇಳಿದರು. ಡಿಜಿಟಲ್ ಮಾಧ್ಯಮಗಳ ಪ್ರಾಬಲ್ಯ ಹೆಚ್ಚಾದರೂ ಮುದ್ರಿತ ಪತ್ರಿಕೆಗಳ ಮೇಲಿನ ಓದುಗರ ನಂಬಿಕೆ ಕಡಿಮೆಯಾಗಿಲ್ಲ. ಪತ್ರಿಕೆಯಲ್ಲಿ ಪ್ರಕಟವಾಗುವ ಸುದ್ದಿಗಳು ನಂಬಿಕೆಗೆ ಅರ್ಹವಾಗಿರುವುದರಿಂದ ಜನರು ಇನ್ನೂ ಪತ್ರಿಕೆಗಳನ್ನು ಇಷ್ಟಪಡುತ್ತಾರೆ ಎಂದರು. ಇಂದಿನ ದಿನಗಳಲ್ಲಿ ಹಲವಾರು ವಿತರಕರು ಮಾಲೀಕರು ಹಾಗೂ ಸಂಪಾದಕರಾಗಿ ಬೆಳೆಯುತ್ತಿರುವುದು ಗಮನಾರ್ಹ ಬೆಳವಣಿಗೆ. ಸಮಯಕ್ಕೆ ಸರಿಯಾಗಿ ಪತ್ರಿಕೆ ತಲುಪಿಸುವ ಜವಾಬ್ದಾರಿಯನ್ನು ವಿತರಕರು ಶಿಸ್ತಿನಿಂದ ನಿರ್ವಹಿಸುತ್ತಿದ್ದು, ದೇಶವನ್ನು ಕಾಯುವ ಸೈನಿಕರಂತೆ ಸಮಯ ಪಾಲನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ರಿಕಾ ವಿತರಕರ ಸಮಸ್ಯೆಗಳ ಕುರಿತು ಶೀಘ್ರದಲ್ಲೇ ವಿಶೇಷ ಸಭೆ ನಡೆಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಶಂಭುಲಿಂಗ ಮಾತನಾಡಿ, ಪತ್ರಿಕಾ ವಿತರಕರು ಸಮಾಜಕ್ಕೆ ಸುದ್ದಿಗಳನ್ನು ತಲುಪಿಸುವ ಪ್ರಮುಖ ಕೊಂಡಿಯಾಗಿದ್ದಾರೆ. ಅವರ ಹಕ್ಕು ಹಿತಗಳ ರಕ್ಷಣೆಗೆ ಒಕ್ಕೂಟ ಬದ್ಧವಾಗಿದೆ. ಅಪಘಾತಗಳಲ್ಲಿ ಮೃತಪಟ್ಟ ವಿತರಕರ ಕುಟುಂಬಗಳಿಗೆ ಸರ್ಕಾರದಿಂದ 2 ಲಕ್ಷ ರು ಪರಿಹಾರ ದೊರಕುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇವತ್ತು ಪತ್ರಿಕೆಯನ್ನ ಪ್ರತಿ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ವಿತರಕರ ಪಾತ್ರ ಬಹುದೊಡ್ಡದು ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಕ್ಷೇತ್ರದ ಶಾಸಕರಾಗಿ ಖಂಡಿತವಾಗಲೂ ಕೂಡ ತಮ್ಮ ಬೆಂಬಲಕ್ಕೆ ಸಂಪೂರ್ಣವಾಗಿದ್ದೀನಿ. ತಾವು ಕೊಟ್ಟಂತ ಮನವಿಯನ್ನ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅವಕಾಶ ಸಿಕ್ಕಿದ್ರೆ ಪ್ರತಿ ಮನೆ ಮನೆಗೆ ತಲುಪಿಸುವಂತಹ ಓದುಗರಿಗೆ ಮುಂದೆ ಇರತಕ್ಕಂತಹ ಕೆಲಸವನ್ನು ಇವತ್ತು ಯಾರು ಮಾಡ್ತಿದ್ರೆ ಅದು ಪತ್ರಿಕಾ ವಿತರಕರು ಮಾತ್ರ. ಪತ್ರಿಕೆಗಳು ಪ್ರಿಂಟ್ ಆಗಿ ಬರೀ ಆಫೀಸಲ್ಲಿ ಇದ್ದರೆ ಅದು ಓದುಗರಿಗೆ ತಲುಪಲ್ಲ. ಬೆಳಗ್ಗೆ ಎದ್ದು ಒಬ್ಬ ವ್ಯಕ್ತಿ ತಾನು ಫ್ರೆಶಪ್ ಆಗಿ ಒಂದು ಕಾಫಿಯನ್ನು ಕುಡಿತಾ ಒಂದು ಪತ್ರಿಕೆ ಮನೆಗೆ ಹಾಕುವಂಥ ಸಂದರ್ಭದಲ್ಲಿ ಆ ಪತ್ರಿಕೆಯನ್ನು ಓದುವಂಥ ಸಂದರ್ಭದಲ್ಲಿ ಸಮ್ಮುಖದಲ್ಲಿ ನಾವು ಅನೇಕ ರೀತಿಯ ಎಲ್ಲ ಕೆಲಸಗಳನ್ನು ಸರ್ಕಾರ ಮುಂದೆ ಅಂದರೆ ಪತ್ರಿಕಾ ವಿತರಕರಿಗೆ ಮೃತಪಟ್ಟಾಗ 2 ಲಕ್ಷ ಪರಿಹಾರವನ್ನು ಸಿಗ್ತಾ ಇದೆ. ಇಡೀ ಇಷ್ಟು ವರ್ಷ 10 ದಶಕಗಳ ಕಳೆದ ಪತ್ರಿಕಾ ವಿತರಕರು ಯಾರು ಅಂದರೆ ಗುರುತಿಸುವಂಥ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ವಿತರಕರಿಗೆ ಒಂದು ಯೋಜನೆ ಅನ್ನೋದಾದರೂ ಇದೆ. ಮತ್ತು ನನ್ನ ಅಧ್ಯಕ್ಷರಾದ ಸಮಯದಲ್ಲಿ ವಿತರಕರಿಗೆ ಕೆಲವು ಕೋಡ್ಗಳನ್ನೆಲ್ಲ ಕೊಟ್ಟಿದ್ದೆ. ಅದರ ಜೊತೆಗೆ ನಮ್ಮ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂಥ ಶಾಮಣ್ಣ ಅವರಿಗೆ ಅವರಿಗೆ ಅವರ 3rd ಸ್ಟೇಜ್ ಇತ್ತು, ಆಪರೇಷನ್ ಆಗಿತ್ತು. ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಅವತ್ತೇ ಬೆಂಗಳೂರಲ್ಲಿ ಅವರಿಗೆ ಕ್ಯಾನ್ಸರ್ ಇತ್ತು, ಖರ್ಚಾಗಿದೆ. ನಮ್ಮ ಸಂಸ್ಥೆ ವತಿಯಿಂದ ಅವತ್ತು ನಾನು ನಮ್ಮ ಸಂಸ್ಥೆಗೆ ಟ್ರೆಸರರಾಗಿ ನಾನು ಅವತ್ತು ಇನ್ಸ್ಟಾಲೇಷನ್ ಇತ್ತು. ಅವತ್ತು ಅವ್ರನ್ನ ಕರೆಸಿ ಆ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ವಿತರಕರು ಸಾಧ್ಯ ಆಗದ ಕನಿಷ್ಠ ಪದಾಧಿಕಾರಿಗಳಾದರೂ ಕುಳಿತು ನಿಮ್ಮ ಸಮಸ್ಯೆಗಳನ್ನು ನಾವು ಗಮನಿಸುವ ಮೂಲಕ ನಮ್ಮಿಂದ ಕೈಲಾದ ಸಹಾಯ ನಮ್ಮಿಂದ ಸರ್ಕಾರದ ಕಾರ್ಯನಿರತ ಪತ್ರಕರ್ತರನ್ನ ನಿಮ್ಮ ಪರವಾಗಿ ಸರ್ಕಾರದ ಗಮನಸೆಳೆಯಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧ್ಯಕ್ಷ ಕಿರಣ್, ತಾಲೂಕು ಅಧ್ಯಕ್ಷ ಮಂಜುನಾಥ್ ಸ್ವಾಮಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ.ಬಿ. ಮಂಜು, ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಗಿರೀಶ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.